ಗಿಲ್ಲಿ ವಾದ ಪ್ರತಿವಾದಗಳನ್ನು ಪರಿಗಣಿಸಿ ಇಬ್ಬರ ಪೈಕಿ ಒಬ್ಬರು ಮನೆಯಿಂದ ಹೊರ ಹೋಗುವಂತೆ ನಾಮಿನೇಟ್ ಮಾಡಬೇಕು. ಕಾವ್ಯ, ರಾಶಿಕಾ, ಧ್ರುವಂತ್, ಕಾವ್ಯ. ಕಾವ್ಯ ಅವ್ರಿಗಿಂತ ಸೂಕ್ತ ಕಾರಣ ಕೊಟ್ರು ಅನ್ನಿಸ್ತು ರಾಶಿಕಾ ಅವ್ರಿಗೆ. ಕಾವ್ಯ ಅವ್ರಿಗಿಂತ ಧ್ರುವನ್ ಅವ್ರ ಜೊತೆ ಮಾಡಿದ ವಾದ ಸೂಕ್ತ ಅಂತ ಅನ್ನಿಸ್ತು. ಇದೇನು ನಾಮಿನೇಷನ್ ಗಿಂತ ಎಕ್ಸ್ಪೆಕ್ಟೆಡ್ ವೆರಿ ಗುಡ್. ಇಲ್ಲಿ ನೋ ಫೇವರಿಸಂ, ನೋ ಇನ್ನೊಂದು. ಬಿಗ್ ಬಾಸ್ ಇಂದು ರಾತ್ರಿ 9:30. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 14ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಈಗ ಬಿಗ್ ಬಾಸ್ ಅನ್ನು ಕೊಟ್ಟಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಅಧಿಕಾರವು ಗಿಲ್ಲಿ ಮೇಲೆ ಇರುತ್ತೆ ಅಂತ ಹೇಳ್ಬೋದು. ಹೌದು, ಈಗ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ಒಂದು ಚಿಕ್ಕ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಂದು ರೆಡ್ ಕಲರ್ ಫ್ಲಾಗ್ ಇರುತ್ತೆ. ಆ ಫ್ಲಾಗ್ ಅನ್ನ ಯಾರು ಮೊದಲು ಹೋಗಿ ತರ್ತಾರೋ ಅವರು ವಾದ ಮಾಡಬೇಕಾಗುತ್ತೆ. ಅಂದ್ರೆ ಅಪೋಸಿಟ್ ಪರ್ಸನ್ನ ಅವರು ನಾಮಿನೇಟ್ ಮಾಡಬೇಕಾಗುತ್ತೆ. ಅವರು ಸರಿಯಾಗಿ ವಾದ ಅಂದ್ರೆ ತಮ್ಮನ್ನ ತಾವು ಡಿಫೆಂಡ್ ಮಾಡಿಕೊಂಡ್ರೆ ಮನೆಯ ಕ್ಯಾಪ್ಟನ್ ಗಿಲ್ಲಿ ಅವರು ಯಾರ ವಾದ ಸರಿ ಇದೆ, ಯಾರ ವಾದ ತಪ್ಪು ಅಂತ ಹೇಳಿ ಅವರು ನಾಮಿನೇಟ್ ಮಾಡಬೇಕು. ಅಂದರೆ ಇನ್ನೊಬ್ಬ ಸ್ಪರ್ಧಿ ಹೇಳಿರುವ ವಾದದಲ್ಲಿ ಯಾವುದು ಸರಿ ಇದೆ ಅಂತ ತಿಳ್ಕೊಂಡು ಇಲ್ಲಿ ಗಿಲ್ಲಿ ಅವರು ಸೇಫಾ ಇಲ್ವಾ ನಾಮಿನೇಟಾ ಅಂತ ಗಿಲ್ಲಿ ಅವರು ಅವರ ಭಾವಚಿತ್ರವನ್ನು ಹೊಡೆದು ಹೇಳಬೇಕಾಗುತ್ತೆ. ಹೌದು, 14ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ. ಈ ಚಟುವಟಿಕೆ ಟಾಸ್ಕ್ ಮುಖಾಂತರ ನಡೀತಾ ಇದೆ. ಯಾವ ರೀತಿ ಅಂದರೆ ವಾದ ವಿವಾದ, ಮನೆಯ ಕ್ಯಾಪ್ಟನ್ ಗಿಲ್ಲಿ ಸ್ಪರ್ಧಿಗಳನ್ನು ಆಯ್ಕೆ ಮಾಡಬೇಕು, ಅಪೋಸಿಟ್ ಆಗಿ ಆಡಬೇಕು. ಒಂದು ಕಡೆ ರೆಡ್ ಕಲರ್ ಬಾವುಟ ಇರುತ್ತೆ. 4 ಸ್ಪರ್ಧಿಗಳಲ್ಲಿ ಯಾರು ಹೋಗಿ ಮೊದಲು ಬಾವುಟ ಮುಟ್ತಾರೋ ಆ ಸ್ಪರ್ಧಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಸ್ಪರ್ಧಿಗಳನ್ನು ನಾಮಿನೇಟ್ ಮಾಡುವ ಅವಕಾಶ ಸಿಗುತ್ತೆ. ಇಲ್ಲಿ ಕ್ಯಾಪ್ಟನ್ ಗಿಲ್ಲಿ ಅವರಿಗೆ ಯಾರು ಕೊಟ್ಟಿರುವ ಕಾರಣ ಅವರಿಗೆ ಸರಿ ಅನಿಸಿದರೆ ಅವರನ್ನು ನಾಮಿನೇಟ್ ಮಾಡಬೇಕು. ಒಂದು ಕಡೆ ಕೆಲವೊಂದಿಷ್ಟು ಸ್ಪರ್ಧಿಗಳ ಗಾಜಿನ ಪ್ಲೇಟ್ ಮೇಲೆ ಅವರ ಭಾವಚಿತ್ರವನ್ನು ಅಂಟಿಸಿದ್ದಾರೆ ಮತ್ತು ಹ್ಯಾಮರನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲು ಕಾವ್ಯ ಅವರು ಬಾವುಟ ತಗೊಳ್ತಾರೆ. ರಾಶಿಕಾ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಈ ಒಂದು ಬಾವುಟ ಯಾರು ತಗೋತಾರೋ ಅಂದರೆ ಈ ವಾರ ಯಾರು ಸ್ಪರ್ಧಿಯನ್ನು ನಾಮಿನೇಟ್ ಮಾಡೋಕ್ಕೆ 2 ಸ್ಪರ್ಧಿಗಳನ್ನು ಆಯ್ಕೆ ಮಾಡ್ತಾರೆ. ಅವರು ಕೊಟ್ಟಿರುವ ಕಾರಣಗಳು ಸರಿ ಅನಿಸಿದರೆ ಅವರಲ್ಲಿ ಒಬ್ಬರ ಭಾವಚಿತ್ರವನ್ನು ಗಿಲ್ಲಿ ಹೊಡಿಬೇಕಾಗುತ್ತೆ. ರಕ್ಷಿತಾ ಅವರು ಕಾವ್ಯ ಮತ್ತು ರಾಶಿಕಾ ಅವರನ್ನು ಸೆಲೆಕ್ಟ್ ಮಾಡ್ತಾರೆ. ರಕ್ಷಿತಾ ಅವರು ಕಾವ್ಯ ಅವರಿಗೆ ವ್ಯಕ್ತಿತ್ವದ ವಿಚಾರದಲ್ಲಿ ಸರಿಯಾಗಿ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಒಂದೊಂದು ಕಾರಣ ಕೊಟ್ಟು ಇಬ್ಬರನ್ನು ನಾಮಿನೇಟ್ ಮಾಡಿದ್ದಾರೆ. ಗಿಲ್ಲಿ ಅವರು ಕೊಟ್ಟಿರುವ ಕಾರಣಗಳನ್ನು ನೋಡಿ ನಿರ್ಧಾರವನ್ನು ತಗೋಬೇಕಾಗುತ್ತೆ. ಗಿಲ್ಲಿ ಕಾವ್ಯ ಮತ್ತು ರಾಶಿಕಾ ಅವರ ನಡುವೆ ಕಾರಣಗಳು ಯಾವುದು ಸರಿ ಅನಿಸುತ್ತೆ ಅವರನ್ನು ನಾಮಿನೇಟ್ ಮಾಡುವ ಅಧಿಕಾರ ಗಿಲ್ಲಿಗೆ ಇದೆ. ರಾಶಿಕಾ ಅವರು ಭಾವಚಿತ್ರವನ್ನು ಹೊಡೆದು ರಾಶಿಕಾ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಮತ್ತು ಧ್ರುವಂತ್ ಮತ್ತು ಕಾವ್ಯ ಅವರಲ್ಲಿ ಧ್ರುವಂತ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ ಎಕ್ಸ್ಪೆಕ್ಟ್ ಅಂತ ಹೇಳಿ ಗುಡ್ ಅಂತ ಹೇಳಿ ಚಪ್ಪಾಳೆ ತಟ್ತಾ ಇದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ಹೇಳ್ತಾರೆ ನಾನು ಯಾರಿಗೂ ಫೇವರಿಸಮ್ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿರುವ ಭಾವಚಿತ್ರವನ್ನು ಜೋರಾಗಿ ಹೊಡಿತಾರೆ. ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗ ಗಿಲ್ಲಿಯ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತ ನಿಮಗೆ ಅನಿಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ.